ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೆ ಸ್ವಾಗತ. ನಾವು ನಾಲ್ಕಾಣೆಯನ್ನು ಚಲಾವಣೆ ಮಾಡಿ 61 ವರ್ಷಗಳಾಗೋಯ್ತಂತೆ. ಅಂದರೆ 61 ವರ್ಷಗಳ ಹಿಂದೆ ಈ ನಾಲ್ಕಾಣೆ ಚಲಾವಣೆಗೆ ಬಂದಿತ್ತು. ಆದರೆ ಈ ನಾಲ್ಕಾಣೆ ನಾಣ್ಯಕ್ಕೆ ಇಂದು ತೆರೆ ಬೀಳಲಿದೆ. ನಾಲ್ಕಾಣೆಯನ್ನ ಚಲಾವಣೆಯಿಂದ ಹಿಂಪಡೆಯಲಿಕ್ಕೆ RBI ನಿರ್ಧರಿಸಿದೆ. ಇನ್ನೇನಿದ್ರು ನಾಲ್ಕಾಣೆಯದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಾಗಾಗಿ ನಾಲ್ಕಾಣೆ ಇನ್ನು ನಾಲ್ಕಾಣೆ. ಜೀವನ ತುಟ್ಟಿ ಆಗ್ತಾ ಹೋಗ್ತಿದೆ. ಬೆಲೆಗಳೆಲ್ಲ ಗಗನಕ್ಕೇರ್ತಿವೆ. ಇತ್ತ ಕೆಲ ನಾಣ್ಯಗಳಿಗೆ ಬೆಲೆಯೇ ಇಲ್ಲದಂತಾಗ್ತಿದೆ. ಈ ಸಾಲಿಗೀಗ ಮತ್ತೊಂದು ಸೇರ್ಪಡೆ ನಾಲ್ಕಾಣೆ ನಾಣ್ಯ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮದಂತೆ ಇಂದಿನಿಂದ ನಾಲ್ಕಾಣೆ ಚಲಾವಣೆ ಕೊನೆಗೊಳ್ಳಲಿದೆ. ಈಗಾಗಲೇ ಮೂಲೆ ಗುಂಪಾಗಿರುವ ನಾಲ್ಕಾಣೆ ನಾಣ್ಯಕ್ಕೆ ಕಾನೂನಿನ ಅನ್ವಯ ಇಂದು ಕೊನೆ ದಿನ. ನಿಮ್ಮ ಬಳಿ ಏನಾದರೂ ನಾಲ್ಕಾಣೆ ನಾಣ್ಯವಿದ್ರೆ ಅದನ್ನು ಬ್ಯಾಂಕ್ಗಳಿಗೆ ಹಿಂದಿರುಗಿಸಲು RBI ಇದೇ ಜುಲೈ 2ರವರೆಗೆ ಅವಕಾಶ ನೀಡಿದೆ. ಈಗಾಗಲೇ ಚಲಾವಣೆ ಕಳೆದುಕೊಂಡಿರುವ 1 ಪೈಸೆ, 2 ಪೈಸೆ, 3 ಪೈಸೆ, 5 ಪೈಸೆ ನಾಣ್ಯಗಳ ಸಾಲಿಗೆ ನಾಲ್ಕಾಣೆ ಕೂಡ ಸೇರಲಿದೆ. ಇಂದಿನಿಂದ ಕಡಿಮೆ ಮೌಲ್ಯದ ನಾಣ್ಯದ ಸ್ಥಾನ 50 ಪೈಸೆಗೆ ದೊರೆಯಲಿದೆ. ಜೋಪಾನ ಮಾಡುವ ಮನಸ್ಸಿದ್ರೆ ನಿಮ್ಮ ಬಳಿಯೇ ಇಟ್ಟುಕೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಓಕೆ, ನಾಲ್ಕಾಣೆ ಇವತ್ತಿಂದ ಯೂಸ್ ಮಾಡೋವಾಗಿಲ್ಲ. ನಿಮ್ಮ ಹತ್ರ ಏನಾದ್ರು ಇದೆಯಾ? ಮನೆಯಲ್ಲಿ ಕೊಟ್ಬಿಡಿ ಆದಷ್ಟು ಬೇಗ. ಜುಲೈ 2 ಲಾಸ್ಟ್ ಡೇಟ್ ಅಂತೆ. ಬಹುಶಃ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಈಗಲೇ ರಶ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ನಾಲ್ಕಾಣೆನ ಕೊಡ್ಲಿಕ್ಕೆ. ಓಕೆ, ನಾವು ಬ್ರೇಕ್ಫಾಸ್ಟ್ ನ್ಯೂಸಲ್ಲಿ ಅಲ್ಲೇನಾಯ್ತು ಇಲ್ಲೇನಾಯ್ತು ಇವತ್ತೇನಾಗತ್ತೆ ಅನ್ನೋದನ್ನೆಲ್ಲ ಹೇಳ್ತೀವಿ. ಆದರೆ ನಿಜವಾಗ್ಲೂ ನಿಮ್ಮ ಊರಲ್ಲಿ ಇವತ್ತೇನಾಗ್ತಿದೆ, ಸೊ ಹಾಗಾಗಿ ನ್ಯೂಸ್ ಆಗೋದಕ್ಕಿಂತ ಮೊದಲೇ ನಿಮ್ಮ ಊರಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇವತ್ತು ಏನೇನೆಲ್ಲ ನಿಮ್ಮ ಊರಲ್ಲಿದೆ, ಏನೆಲ್ಲ ಕಾರ್ಯಕ್ರಮ ಇದೆ, ಏನೆಲ್ಲ ಕಾರ್ಯಕ್ರಮಕ್ಕೆ ನೀವು ಹೋಗ್ಬೋದು ನೋಡೋಣ. ಮೈಸೂರಿನ JSS ಅಡ್ವಾನ್ಸ್ ಯೋಗ ತರಬೇತಿ ಕೇಂದ್ರದಲ್ಲಿ ಯೋಗ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಯೋಗ ಚಿಕಿತ್ಸಾ ಶಿಬಿರ ನಡೆಯುತ್ತೆ. ಇನ್ನು ಶಿವಮೊಗ್ಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಭಾರತ ಸೇವಾದಳದ ವತಿಯಿಂದ ಶಿವಮೊಗ್ಗ ತಾಲೂಕು ಮಟ್ಟದ ಶಿಕ್ಷಕಿಯರ ಮಿಲಾಪು ಶಿಬಿರ. ಸ್ಥಳ ಹಿರಿಯ ಪ್ರಾಥಮಿಕ ಶಾಲಾ ಆವರಣ, BH ರಸ್ತೆ, ಶಿವಮೊಗ್ಗ. ಮಂಗಳೂರಿನಲ್ಲಿ ಮಾಧ್ಯಮ ಮತ್ತು ಭ್ರಷ್ಟಾಚಾರ ವಿಚಾರವಾಗಿ ಸಂಕಿರಣ ನಡೀತಾ ಇದೆ. ರಾಜ್ಯದ ಹಿರಿಯ ಪತ್ರಕರ್ತರಿಂದ ವಿಚಾರ ಮಂಡನೆ ನಡೆಯುತ್ತೆ. ಸಹೋದಯ ಹಾಲ್ನಲ್ಲಿ, ಮಂಗಳೂರಿನ ಸಹೋದಯ ಹಾಲ್ನಲ್ಲಿ ವಿಚಾರ ಸಂಕಿರಣ ನಡೆಯುತ್ತೆ. ಇನ್ನು ಗುಲ್ಬರ್ಗಾದಲ್ಲಿ ರಂಗಾಸಕ್ತರಿದ್ರೆ ಅವ್ರಿಗಾಗೊಂದು ವಿಶೇಷ ಕಾರ್ಯಕ್ರಮ ಇವತ್ತಿದೆ. ಗುಲ್ಬರ್ಗ ಚಿತ್ತಾಪುರ ತಾಲೂಕಿನ ನಾಲ್ವಾರ ಕೋರಿಸಿದ್ದೇಶ್ವರ ಮಠದಲ್ಲಿ ನಡೆಯುತ್ತಿರುವ ಗ್ರಾಮೀಣ ನಾಟಕೋತ್ಸವದ 2ನೇ ದಿನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಅಂದರೆ ಇವತ್ತು ಒಂದು ರಂಗ ಸಂವಾದ ನಡೆಯುತ್ತೆ. ರಂಗಾಸಕ್ತರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಓಕೆ, ಇವಿಷ್ಟು ಕಾರ್ಯಕ್ರಮಗಳನ್ನ ನೋಡಿದ್ರೆ ನಿಮ್ಮ ಡೇ ಪ್ಲಾನ್ ಮಾಡ್ಕೊಳ್ಳಿ. ಇನ್ನು ಪ್ರತಿದಿನ ನಾವು ಜಿಲ್ಲೆಯಿಂದ ಒಂದು ವಿಶೇಷವಾದಂತಹ ಸ್ಪೆಷಲ್ ಸ್ಟೋರಿ ತರ್ತೀವಿ. ಬನ್ನಿ, ಇವತ್ತು ಯಾವ ಸ್ಪೆಷಲ್ ಡಿಶ್ ನಮಗಾಗಿ ಕಾಯ್ತಾ ಇದೆ ಅಂತ ನೋಡೋಣ. ವ್ಯವಸ್ಥೆಯ ತಮಾಷೆ ಅಂದರೆ ಇದೇ ಇರಬೇಕು. ಗ್ರಾಮದ ಜನರಿಗೆ ಕುಡಿಯೋಕೆ ನೀರಿಲ್ಲ, ಓಡಾಡೋಕೆ ರೋಡ್ ಇಲ್ಲ. ಆದರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಆಡಳಿತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡವರಿಗಾಗಿ ಹೆಲಿಪ್ಯಾಡ್ ನಿರ್ಮಿಸ್ತಾ ಇದೆ. ಇದು ಜನರ ದುರ್ವಿಧಿಯೋ ಅಧಿಕಾರಸ್ಥರ ದರ್ಪವೋ? ನಿರ್ಧಾರ ಮಾಡಬೇಕಾದವರು ನೀವು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಗಾದೆ ಮಾತು ಬಿಜಾಪುರ ಜಿಲ್ಲಾಡಳಿತಕ್ಕೆ ಹೇಳಿ ಮಾಡಿಸಿದಂತಿದೆ. ಬಿಜಾಪುರದಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿ ಸೋಮದೇವರಹಟ್ಟಿ ತಾಂಡವಿದೆ. ಇಲ್ಲಿ ನಡೆಯೋ ಪ್ರಸಿದ್ಧ ದುರ್ಗಾದೇವಿ ಜಾತ್ರೆಗೆ ಜಿಲ್ಲಾಡಳಿತ 1 ಎಕರೆ ಪ್ರದೇಶದಲ್ಲಿ ಹೆಲಿಪ್ಯಾಡ್ ನಿರ್ಮಿಸಿದೆ. ಇದಕ್ಕೆ ಮಾಡಿರೋ ಖರ್ಚು ಬರೋಬ್ಬರಿ 10 ಲಕ್ಷ ರೂಪಾಯಿ. ಒಂದು ಹೊಸ ಹೆಲಿಪ್ಯಾಡ್ ನಿರ್ಮಾಣವಾಗಿದೆ ಇಲ್ಲಿ VIP ಗಾಗಿ. ಕೆಲವೇ ದಿವಸದಲ್ಲಿ ರಾಷ್ಟ್ರಪತಿಗಳು ಭೇಟಿ ನೀಡ್ತಾ ಇದ್ದಾರೆ ಇಲ್ಲಿ, ಕೆಲವೇ ದಿನದಲ್ಲಿ. ಆಮೇಲೆ ಒಂದು ಯಾತ್ರಿ ನಿವಾಸ ಮಾಡಿದ್ದೀವಿ ಇಲ್ಲಿ.
ಯಾತ್ರಾ ನಿವಾಸದ ಉದ್ಘಾಟನೆ ಹಾಗೂ ಸಮಾಧಿ ಮಂದಿರ್ ಇದರ ಉದ್ಘಾಟನೆ ಕೂಡ ನಾಳೆ 1ನೇ ತಾರೀಕಿಗೆ ನಡೀತಾ ಇದೆ. ಗಣ್ಯಾತಿ ಗಣ್ಯರಿಗಾಗಿ ಇಷ್ಟೆಲ್ಲ ತಲೆ ಕೆಡಿಸಿಕೊಂಡು ಖರ್ಚು ಮಾಡಿರೋ ಜಿಲ್ಲಾಡಳಿತಕ್ಕೆ ಸೋಮದೇವರ ಹಟ್ಟಿಯಲ್ಲಿರೋ ಜನರ ಸಂಕಟವೇ ಕಣ್ಣಿಗೆ ಬಿದ್ದಿಲ್ಲ. ಇಲ್ಲಿನ ಜನರಿಗೆ ವಾಸಿಸೋಕೆ ನೆಟ್ಟಗೆ ಒಂದು ಮನೆ ಇಲ್ಲ, ಕುಡಿಯೋಕೆ ಸರಿಯಾಗಿ ನೀರೇ ಇಲ್ಲ, ಓಡಾಡೋಕೆ ರಸ್ತೆ ಇಲ್ಲ. ಮೊದಲು ನಮ್ಮನ್ನ ನೋಡ್ರಿ, ಆಮೇಲೆ ಬಂದೋರ್ಗೆ ಆತಿಥ್ಯ ಮಾಡಿ ಅಂತಿದ್ದಾರೆ ಜನ. ಬೇರೆ ಕಡೆ ಹೋಗಬೇಕಾದಂದ್ರೆ ಬಸ್ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯೋ ನೀರಿನಂತರೂ ದೊಡ್ಡದಾದ ಸಮಸ್ಯೆ ಇದೆ ಸರ್. ಅದು ಸಮಸ್ಯೆ ಪರಿಹಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದೊಡ್ಡ ಮ್ಯಾನೇಜ್ಮೆಂಟರ್ ಬರ್ಲಾಗತ್ತಾವ್ರಿ, ದೊಡ್ಡ ಮಂತ್ರಿನೂ ಬರ್ತಾರ, ವಿಮಾನ ಇಳಿಲಾಗತ್ತ. ನಾವು ಎಲ್ಲಿ ಕೊಂಡು ನೀರ್ತರು ನೇನ್ರಿ, ದೊಡ್ಡ ಮಂದಿ ಬರ್ತೀರಿ, ನಮ್ಗೇನು ಫಾಯ್ದೆ ಮಾಡ್ತೀರಿ ನೀವು? ನಮಗ ನೀರಿನ ಫಾಯ್ದಿ, ನಮಗ ಬಸ್ಸಿನ ಫಾಯ್ದಿ, ಇಟ್ಟು ಮಾಡಿದ್ರೆ ನಮ್ಮ ತಾಂಡಕ್ಕೆ ಬರ್ಬೇಕ್ರಿ. ನಮ್ಮ ಜುಗ್ಗೆ ಪೂಜಾರಿನ ದೊಡ್ಡ ಹೆಸರಾಗ್ಯಾವ್ರಿ, ನಮ್ಮ ಈ ತಾಂಡದ ಮೇಲೆ ನೀರಿನ ತುಟ್ಕಾಲ ಆಗ್ಯಾವ. ಜುಲೈ 1ರಂದು ಈ 10 ಲಕ್ಷದ ಹೆಲಿಪ್ಯಾಡ್ ಉದ್ಘಾಟನೆಯಾಗಲಿದೆ. ಗಣ್ಯಾತಿ ಗಣ್ಯರು ದೇವಿಯ ದರ್ಶನ ಪಡೆದು ಹೋಗ್ತಾರೆ. ಆದರೆ ಇಲ್ಲೇ ಇರೋ ದೇವಿಯ ಭಕ್ತರಿಗೆ ಮಾತ್ರ ತೀರ್ಥ ಪ್ರಸಾದಕ್ಕೂ ಸೌಲಭ್ಯವಿಲ್ಲ. ಹಸಿವಿನಿಂದ ಸಾಯೋ ಜನ ಹೆಲಿಪ್ಯಾಡ್ ನೋಡಿ ಖುಷಿ ಪಡಬೇಕು ಅಷ್ಟೇ. ಇದು ನಮ್ಮ ಆಡಳಿತ ಯಂತ್ರ ನಡೆದುಕೊಳ್ಳೋ ರೀತಿಗೊಂದು ಸಣ್ಣ ಎಕ್ಸಾಂಪಲ್. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ಓಕೆ, ಇವಿಷ್ಟು ಸುದ್ದಿಗಳನ್ನ ನೋಡಿದ್ರೆ ಇನ್ನೂ ಸಾಕಷ್ಟು ಸುದ್ದಿಗಳು ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಬಾಕಿ ಇದೆ. ಇಂಟ್ರೆಸ್ಟಿಂಗ್. ಓಕೆ, ಬೆಂಗಳೂರಲ್ಲಿ ಇವತ್ತಿನ ಕಾರ್ಯಕ್ರಮ ಏನಿದೆ, ನೀವು ಯಾವ ಕಾರ್ಯಕ್ರಮಕ್ಕೆ ಎಂಗೇಜ್ ಆಗ್ಬೋದು ಅನ್ನೋದನ್ನು ಕೂಡ ನಾವು ನಿಮಗೆ ಹೇಳಿದ್ವಿ. ಹಾಗಿದ್ರೆ ಬೆಂಗಳೂರಿಂದ ಒಂದು ಸ್ಪೆಷಲ್ ಮೆನು ಸ್ಟೋರಿ ಏನಿದೆ ಇವತ್ತು ನೋಡೋಣ. ಓಕೆ, ಇವತ್ತಿನ ಮಾರ್ನಿಂಗ್ ಮೆಟ್ರೋ ಸ್ಪೆಷಲ್ ಸ್ಟೋರಿ ಅಂತಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜಲ ಸಂರಕ್ಷಣೆ ಮತ್ತು ವಾಯು ಮಾಲಿನ್ಯ ತಡೆಯಲಿಕ್ಕೆ ಹೊಸ ಗೆಟಪ್ನೊಂದಿಗೆ ಸಿದ್ಧವಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಪ್ರಯೋಗಾಲಯವನ್ನ, ನಿಸರ್ಗ ಭವನವನ್ನ ನಿರ್ಮಿಸಿ ಮಾಲಿನ್ಯಕ್ಕೆ ಕಡಿವಾಣ ಹಾಕಲಿಕ್ಕೆ ತೀರ್ಮಾನಿಸಿದೆ. ಬನ್ನಿ ಈ ಪ್ರಯೋಗಾಲಯಕ್ಕೆ ನಾವು ಒಂದು ರೌಂಡ್ ಹಾಕ್ ಬರೋಣ. ನಗರದಲ್ಲಿ ಹೆಚ್ಚುತ್ತಾ ಇರೋ ಮಾಲಿನ್ಯದ ಪ್ರಮಾಣ ನೋಡಿ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಬೇಸತ್ತು ಹೋಯ್ತೋ ಏನೋ. ಕೊನೆಗೂ ಮಾಲಿನ್ಯಕ್ಕೆ ಲಗಾಮು ಹಾಕಲು ಸಿದ್ಧವಾಗಿದೆ ಮಂಡಳಿ. ಬಸವೇಶ್ವರ ನಗರದಲ್ಲಿ ನಿಸರ್ಗ ಭವನ ಅನ್ನೋ ಸುಂದರ ಹೆಸರಿಟ್ಟು 5 ಮಹಡಿಗಳನ್ನ ಒಳಗೊಂಡ ಪ್ರಯೋಗಾಲಯವನ್ನ ಸ್ಥಾಪಿಸಿದೆ. ತ್ಯಾಜ್ಯ ನೀರು ಪರೀಕ್ಷಾ ಘಟಕ, ವಾಯು ಪರೀಕ್ಷಾ ವಿಭಾಗ, ಜೈವಿಕ ಪರೀಕ್ಷಾ ವಿಭಾಗ ಹಾಗೂ ಸೂಕ್ಷ್ಮಾಣುಜೀವಿ ಪರೀಕ್ಷಾ ವಿಭಾಗ, ಹೀಗೆ 6 ವಿಭಾಗಗಳಿವೆ. ಪರಿಸರ ಸಂರಕ್ಷಣೆಗಾಗಿ ಈ ವಿನೂತನ ಪ್ರಯೋಗಾಲಯ ಅಂತಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು. ಹೊಸದಾಗಿ ನಿಸರ್ಗ ಭವನದಲ್ಲಿ ನಾವು ಏನು ಈಗ 5 ಮಹಡಿಗಳೆಲ್ಲ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ ಒಳಗೆ ಏನು ಮಾಡಿದ್ವಿ, ಮೊನ್ನೆ ಇನಾಗ್ರೇಟ್ ಮಾಡಿದ್ವಿ. ಅದರಲ್ಲಿ ನಾವು 6 ತರಹದ ವಿಭಾಗಗಳಿದೆ. ಗ್ಯಾಸ್ ಕ್ರೊಮೆಟೋಗ್ರಫಿ, ಟಿಒಸಿ ಅನಾಲೈಸರ್ನಂತಹ 10 ಹಲವು ತಂತ್ರಜ್ಞಾನವನ್ನ ಫ್ರಾನ್ಸ್, ಜಪಾನ್, ಇಂಗ್ಲೆಂಡ್ನಿಂದ ತರಿಸಲಾಗಿದೆ. ಅಲ್ಲದೆ ದೇಶದಲ್ಲಿಯೇ ಅತ್ಯುತ್ತಮ ಗುಣಮಟ್ಟದ ಪರೀಕ್ಷಾ ಪ್ರಯೋಗಾಲಯ ಅನ್ನೋ ಹೆಗ್ಗಳಿಕೆಗೂ ಈ ಪ್ರಯೋಗಾಲಯ ಪಾತ್ರವಾಗಿದೆ. 50 ಜನ ವೈಜ್ಞಾನಿಕ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮಗೆ ಇಲ್ಲಿ ಬೆಂಗಳೂರು ಸುತ್ತಮುತ್ತಲಿನ 14 ಪ್ರಾದೇಶಿಕ ಕಚೇರಿಗಳಿಂದ ಎನ್ವೈರನ್ಮೆಂಟಲ್ ಸ್ಯಾಂಪಲ್ಸ್ ಅಂದರೆ ಪರಿಸರ ಮಾದರಿಗಳು ನಮ್ಮ ಪ್ರಯೋಗಾಲಯಕ್ಕೆ ಬರುತ್ತೆ. ವರ್ಷಕ್ಕೆ ನಾವು ಸುಮಾರು 25,000 ಸ್ಯಾಂಪಲ್ಸ್ನ ನಾವು ಅನಲೈಸ್ ಮಾಡಿಸ್ತಿದ್ದೀವಿ. ಒಟ್ಟಾರೆ ಮಾಲಿನ್ಯದಿಂದ ಬೆಂಗಳೂರು ನಲುಗಿ ಹೋಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಈ ಹೊಸ ಪ್ರಯೋಗಾಲಯದಿಂದಾದರೂ ಈ ಸಮಸ್ಯೆಗೆ ಸ್ವಲ್ಪ ರಿಲೀಫ್ ಸಿಗಲಿ. ಮಮತಾ ಮರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.